ಈಗ ಒಂದು ವಾಸ್ತುವಿನ ಪ್ರಕಾರ ಮನೆ ನಿರ್ಮಾಣ ಮಾಡುವಂಥ ಕೆಲಸ ಮಾಡುವಾಗ ಆ, ಯಾವ್ಯಾವ ದಿಕ್ಕಿನಲ್ಲಿ ಏನೇನಿರಬೇಕು ಮತ್ತು ಯಾವ್ಯಾವ ಬಣ್ಣದಲ್ಲಿರಬೇಕು ಅಂತ ನಮ್ಮ ಜನಕ್ಕೆ ಅದೊಂದು ತುಂಬ ಕನ್ಫ್ಯೂಷನ್ ಇದೆ. ಪಾಪ ಹೌದು. ತುಂಬ ಜನ ಅದರಿಂದ ಒದ್ದಾಡ್ತಾ ಇರ್ತಾರೆ. Definitely. ಹೇಗೆ ಸಜೆಸ್ಟ್ ಮಾಡ್ತೀರಿ? ಈಗ ನಾನು ಪಂಚಭೂತಗಳು ಅಂತ ಹೇಳಿದ್ದೀನಲ್ವಾ ನಿಮಗೆ. ಹ್ಮ್ ಹ್ಮ್ ನಾರ್ತ್ ಇಸ್ ಎ ವಾಟರ್ ಎಲಿಮೆಂಟ್. ಹ್ಮ್ ಅಲ್ಲಿ ಬ್ಲೂ ಬ್ಲ್ಯಾಕ್ ಗ್ರೇ, ಹ್ಮ್ ನಾರ್ತ್ರನ್ ಸೈಡು ಬ್ಲೂ ಬ್ಲ್ಯಾಕ್ ಗ್ರೇ ಹ್ಮ್ 3 ಕಲರ್ಸು ನಡೆಯುತ್ತೆ. ಓಕೆ. ಈಸ್ಟ್ ಕಡೆ ಗ್ರೀನ್ ಫ್ಯಾಮಿಲಿ ಕಲರ್ಸ್, ಹ್ಮ್ ಗ್ರೀನ್ ಕಲರ್ ಅಲ್ಲಿ ಡಾರ್ಕು ಬ್ಲೂ, ಡಾರ್ಕ್ ಗ್ರೀನು, ಲೈಟ್ ಗ್ರೀನು, Okay. ಈ ತರ ಕರ್ಟನ್ಸ್ ಇಂದ ಹಿಡಿದು ಪೇಂಟಿಂಗ್ಸ್ ಇಂದ ಹಿಡಿದು ಅದೇ ಯೂಸ್ ಮಾಡೋದು ಒಳ್ಳೇದು. ಓಕೆ. ಗ್ರೀನ್ ಫ್ಯಾಮಿಲಿ ಈಸ್ಟ್. ಹ್ಮ್ ಹ್ಮ್ ಸೌತ್ ಬಂದ್ಬಿಟ್ಟು ನಿಮಗೆ ರೆಡ್ ಫ್ಯಾಮಿಲಿ ಕಲರ್ಸ್, ರೆಡ್ ಕಲರ್ಸ್, ಓಕೆ. ರೆಡ್ ಅಲ್ಲಿ ಡಾರ್ಕ್ ಇಂದ ಹಿಡಿದು ಲೈಟ್ ವರ್ಗೂ ಯೂಸ್ ಮಾಡ್ಬೋದು. ಹ್ಮ್ ಹ್ಮ್ ಅದು ಇಟ್ ಕ್ಯಾನ್ ಬಿ ಎ ಪೇಂಟಿಂಗ್ ಅಥವಾ ಕರ್ಟನ್ಸ್ ಓಕೆ. ಆ ಥರ. ಹ್ಮ್ ಹ್ಮ್ ಆಮೇಲೆ ಸೌತ್ ವೆಸ್ಟ್ ಬಂದು ಎಲ್ಲೋ, ಓಕೆ. ನಾರ್ತ್ ವೆಸ್ಟ್ ಬಂದ್ಬಿಟ್ಟು ನಿಮಗೆ ವೈಟ್ ಇದ್ರೆ, ವೆಸ್ಟ್ ಬಂದು ವೈಟು, Okay. ನಾರ್ತ್ ವೆಸ್ಟ್ ವೈಟು, ಹ್ಮ್ ಹ್ಮ್ ಲೈಟ್ ಕಲರ್ಸ್. ಮನೆ ಎಲ್ಲ ನೀವು ಒಂದೊಂದು ಗೋಡೆಗೆ ಒಂದೊಂದು ಕಲರ್ ಮಾಡಿಸೋದು ಅಷ್ಟೊಂದು ಇದಾಗಿ ಕಾಣಿಸೋದಿಲ್ಲ. Correct. ಹಾಫ್ ವೈಟ್ ಕಲರು ಮನೆ ಇಡೀ ಮಾಡಿಸ್ಬೋದು. ಹ್ಮ್ ಹ್ಮ್ ಅದು ಇವಾಗ ಯಾವ ದಿಕ್ಕಲ್ಲಾದ್ರೂ? ಹೋಲ್ ಮನೆ ಫುಲ್ಲೂ ಹಾಫ್ ವೈಟ್ ಕಲರ್ ಓಕೆ. ಅದು ನಡೆಯುತ್ತೆ.